ನಮಸ್ಕಾರ ಸ್ನೇಹಿತರೆ. ಇವತ್ತಿನ RRB ಗ್ರೂಪ್ ಡಿ ಹಿಂದಿನ ವರ್ಷದ ಪ್ರಶ್ನೆ ಇದು. GPSTRಗೂ ಕೂಡ ಅಂದರೆ ಯಾರ್ಯಾರು ಶಿಕ್ಷಕ ಆಕಾಂಕ್ಷಿಗಳಿದ್ದೀರಾ GPT ಅವ್ರಿಗೂ ಕೂಡ ಬಹಳ ಹೆಲ್ಪ್ ಆಗುತ್ತದೆ ಸ್ನೇಹಿತರೆ. ಇವತ್ತಿನ ಮೊದಲನೇ ಪ್ರಶ್ನೆ ಸ್ನೇಹಿತರೆ, ಈ ಕೆಳಗಿನ ವಿಜ್ಞಾನದ ಮೇಲಿನ ಮೊದಲನೇ ಪ್ರಶ್ನೆ, ಈ ಕೆಳಗಿನ ಯಾವ ಧಾತುಗಳಲ್ಲಿ ಹೆಚ್ಚಿನ ವೇಲೆನ್ಸ್ ಎಲೆಕ್ಟ್ರಾನ್ ಕಂಡುಬರುತ್ತದೆ? ಆಪ್ಷನ್ ಎ ಎನ್ ಅಂತಂದರೆ ನೈಟ್ರೋಜನ್, ಆಪ್ಷನ್ ಬಿ ಅಲ್ಯೂಮಿನಿಯಂ, ಆಪ್ಷನ್ ಸಿ ಫ್ಲೋರಿನ್, ಆಪ್ಷನ್ ಡಿ ಹೈಡ್ರೋಜನ್. ನೋಡೋಣ ಬನ್ನಿ ಸ್ನೇಹಿತರೆ, ಈ 4 ಆಪ್ಷನ್ನಲ್ಲಿ ಯಾವುದು ಸರಿಯಾದಂಥ ಉತ್ತರ ಅಂತ. ನೈಟ್ರೋಜನ್ನ ಪರಮಾಣು ಸಂಖ್ಯೆ 7 ಸ್ನೇಹಿತರೆ. ಹಾಗಾಗಿ ಇದು ಕೆ ಕವಚ ಮತ್ತು ಎಲ್ ಕವಚದಲ್ಲಿ ಎಲೆಕ್ಟ್ರಾನ್ಗಳು ತುಂಬ್ತವೆ ಸ್ನೇಹಿತರೆ. ಮೊದಲನೇ ಕವಚದಲ್ಲಿ 2 ತುಂಬ್ತವೆ, ಎರಡನೇ ಕವಚದಲ್ಲಿ 5 ತುಂಬ್ತವೆ ಸ್ನೇಹಿತರೆ. ಇದರಲ್ಲಿ 5 ವೇಲೆನ್ಸ್ ಎಲೆಕ್ಟ್ರಾನ್ಗಳು ಕಂಡುಬರುತ್ತೆ ಸ್ನೇಹಿತರೆ. ಅದೇ ಥರ ಸ್ನೇಹಿತರೆ ಅಲ್ಯೂಮಿನಿಯಂನ ಪರಮಾಣು ಸಂಖ್ಯೆ 13 ಸ್ನೇಹಿತರೆ. ಇದು 3 ಶೆಲ್ಲಲ್ಲಿ ಅಂದರೆ 3 ಕವಚಗಳಲ್ಲಿ ಎಲೆಕ್ಟ್ರಾನ್ಗಳು ತುಂಬುತ್ತಾ ಹೋಗುತ್ತವೆ ಸ್ನೇಹಿತರೆ. ಒಂದು ಕವಚದಲ್ಲಿ ಗರಿಷ್ಠ ಎಲೆಕ್ಟ್ರಾನ್ಗಳ ಸಂಖ್ಯೆ ಸ್ನೇಹಿತರೆ, ಅದಕ್ಕೆ ಸೂತ್ರ ಸ್ನೇಹಿತರೆ 2n². ಅಂದರೆ ಸ್ನೇಹಿತರೆ ಮೊದಲನೇ ಕವಚದಲ್ಲಿ ಕೆ ಕವಚ ಅಂತಂದರೆ 1, ಎಲ್ ಕವಚ ಅಂತಂದರೆ 2, ಎಮ್ ಅಂತಂದರೆ 3, ಎನ್ ಅಂತಂದರೆ 4. ಇಲ್ಲಿ ಎನ್ ಸ್ಥಾನದಲ್ಲಿ ಸ್ನೇಹಿತರೆ 1 ಹಾಕಬೇಕು, ಅದೇ ರೀತಿ 2 ಹಾಕಬೇಕು, ಅದೇ ರೀತಿ 3 ಹಾಕಬೇಕು, ಅದೇ ರೀತಿ 4 ಹಾಕಬೇಕು. ಅದೇ ರೀತಿ ಸ್ನೇಹಿತರೆ ಕೆ ಕವಚದಲ್ಲಿ ಮ್ಯಾಕ್ಸಿಮಮ್ ಅಂತಂದರೆ 2 ಎಲೆಕ್ಟ್ರಾನ್ಗಳು ತುಂಬ್ತವೆ. ಅದೇ ರೀತಿ ಎಲ್ ಶೆಲ್ಲಲ್ಲಿ ಸ್ನೇಹಿತರೆ ಕೆ ಶೆಲ್ಲಲ್ಲಿ ಸ್ನೇಹಿತರೆ 2 ಎಲೆಕ್ಟ್ರಾನ್ಗಳು ತುಂಬೋದು ಸ್ನೇಹಿತರೆ. ಅದೇ ರೀತಿ ಎಲ್ ಶೆಲ್ಲಲ್ಲಿ 4 ಎಲೆಕ್ಟ್ರಾನ್ಗಳನ್ನು ತುಂಬೋದು ಸ್ನೇಹಿತರೆ. ಅದೇ ರೀತಿ ಎಮ್ ಶೆಲ್ಲಲ್ಲಿ 18 ಎಲೆಕ್ಟ್ರಾನ್ಗಳನ್ನು ತುಂಬೋದು ಸ್ನೇಹಿತರೆ. ಅದೇ ರೀತಿ ಎನ್ ಶೆಲ್ಲಲ್ಲಿ 32 ಎಲೆಕ್ಟ್ರಾನ್ಗಳನ್ನು ತುಂಬೋದು ಸ್ನೇಹಿತರೆ. ಅದೇ ರೀತಿ ಈಗ ಅಲ್ಯೂಮಿನಿಯಂ ಇದರ ಪರಮಾಣು ಸಂಖ್ಯೆ 13 ಸ್ನೇಹಿತರೆ. ಇದರ ಎಲೆಕ್ಟ್ರಾನಿಕ್ ವಿನ್ಯಾಸ ಬರೆದರೆ ಸ್ನೇಹಿತರೆ ಕೆ ಶೆಲ್ಲಲ್ಲಿ 2 ತುಂಬುತ್ತೆ, ಎಲ್ ಶೆಲ್ಲಲ್ಲಿ 8 ತುಂಬುತ್ತೆ, ಇನ್ನು ಉಳಿದಿದ್ದು 3 ಸ್ನೇಹಿತರೆ, ಅದು ಎಮ್ ಶೆಲ್ಲಲ್ಲಿ ತುಂಬುತ್ತೆ ಸ್ನೇಹಿತರೆ. ಹಾಗಾಗಿ ಇದರ ವೇಲೆನ್ಸ್ ಎಲೆಕ್ಟ್ರಾನ್ಗಳು 3 ಸ್ನೇಹಿತರೆ. ಅದೇ ರೀತಿ ಫ್ಲೋರಿನ್ನ ಪರಮಾಣು ಸಂಖ್ಯೆ 9 ಸ್ನೇಹಿತರೆ. ಇದರಲ್ಲಿ ಮೊದಲನೇ ಶೆಲ್ಲಲ್ಲಿ 2 ತುಂಬುತ್ತೆ ಸ್ನೇಹಿತರೆ, ಎರಡನೇ ಶೆಲ್ಲಲ್ಲಿ 7 ತುಂಬುತ್ತೆ ಸ್ನೇಹಿತರೆ. ಇದರ ವೇಲೆನ್ಸ್ ಎಲೆಕ್ಟ್ರಾನ್ಗಳು 7 ಸ್ನೇಹಿತರೆ. ಅದೇ ರೀತಿ ಹೈಡ್ರೋಜನ್ನ ಪರಮಾಣು ಸಂಖ್ಯೆ 1 ಸ್ನೇಹಿತರೆ. ಇದರಲ್ಲಿ 1 ಮಾತ್ರ ವೇಲೆನ್ಸ್ ಎಲೆಕ್ಟ್ರಾನ್ಗಳು ಕೆ ಶೆಲ್ಲಲ್ಲಿ ಇರುತ್ತೆ ಸ್ನೇಹಿತರೆ. ಇದರಲ್ಲಿ ಈ 4ರಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಕೊನೆಯ ಕವಚದಲ್ಲಿ ಎಷ್ಟು ಎಲೆಕ್ಟ್ರಾನ್ಗಳು ಜಾಸ್ತಿ ಇರ್ತವೆ ಅದೇ ವೇಲೆನ್ಸ್ ಎಲೆಕ್ಟ್ರಾನ್ಗಳನ್ನು ಹೊಂದಿರುತ್ತೆ ಸ್ನೇಹಿತರೆ. ಈ ನೈಟ್ರೋಜನ್ 5 ಹೊಂದಿದೆ, ಅದೇ ರೀತಿ ಅಲ್ಯೂಮಿನಿಯಂ 3 ಹೊಂದಿದೆ. ಇದು ಅಲ್ಯೂಮಿನಿಯಂ 3 ಅಲ್ಲ, ನೈಟ್ರೋಜನ್ 5 ಹೊಂದಿದೆ, ಇದು ಸ್ವಲ್ಪ ಜಾಸ್ತಿ ಇದೆ 3ಕ್ಕಿಂತ. ಅದೇ ರೀತಿ ಫ್ಲೋರಿನ್ 7 ಹೊಂದಿದೆ ಸ್ನೇಹಿತರೆ, ಹೈಡ್ರೋಜನ್ 1 ಹೊಂದಿದೆ, ಇದು ಅಲ್ಲ. ಹಾಗಾಗಿ ಹೈಡ್ರೋಜನ್ ಮ್ಯಾಕ್ಸಿಮಮ್ ಇದರಲ್ಲಿ ಫ್ಲೋರಿನ್ ಕೊಟ್ಟಿದ್ದಾರೆ ಸ್ನೇಹಿತರೆ 7 ಹೊಂದಿದೆ. ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಫ್ಲೋರಿನ್ ಆಗುತ್ತದೆ ಸ್ನೇಹಿತರೆ. ಮ್ಯಾಕ್ಸಿಮಮ್ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ ಈಸ್ ಫ್ಲೋರಿನ್ ಆಗುತ್ತೆ ಸ್ನೇಹಿತರೆ. ಅದೇ ರೀತಿ ಎರಡನೇ ಪ್ರಶ್ನೆ, ಈ ಕೆಳಗಿನ ಯಾವ ಪ್ರಾಣಿಗಳಲ್ಲಿ ರಕ್ತವು 2 ಬಾರಿ ಹೃದಯದ ಮೂಲಕ ಇಮ್ಮಡಿ ಪರಿಚಲನೆ ಆಗುವುದಿಲ್ಲ? ಆಪ್ಷನ್ ಎ ಹಾವು, ಆಪ್ಷನ್ ಬಿ ಮೀನು, ಆಪ್ಷನ್ ಸಿ ಕಪ್ಪೆ, ಆಪ್ಷನ್ ಡಿ ಹದ್ದು. ಇದಕ್ಕೆ ಒಂದು ಸರಿಯಾದಂಥ ಉತ್ತರ ಸ್ನೇಹಿತರೆ ಮೀನು ಸ್ನೇಹಿತರೆ. ಈ ಒಂದು ಪ್ರಶ್ನೆಗೆ ಸ್ನೇಹಿತರೆ ನಾವು ಎಲ್ಲಿ ತಗೊಂಡಿದ್ದಾರಪ್ಪ ಅಂತಂದರೆ 10ನೇ ತರಗತಿಯ ಜೀವಕ್ರಿಯೆಗಳು ಎಂಬ ವಿಜ್ಞಾನ ಪಾಠದಿಂದ ತಗೊಂಡಿದ್ದಾರೆ ಸ್ನೇಹಿತರೆ. ಪಕ್ಷಿಗಳು ಮತ್ತು ಸ್ತನಿಗಳಂಥ ಅಧಿಕ ಶಕ್ತಿಯ ಅವಶ್ಯಕತೆ ಇರುವ ಪ್ರಾಣಿಗಳಲ್ಲಿ ಇದು ಉಪಯುಕ್ತವಾಗಿದೆ. ಇವು ತಮ್ಮ ದೇಹದ ಉಷ್ಣತೆಯನ್ನು ಕಾಪಾಡಿಕೊಳ್ಳಲು ನಿರಂತರವಾಗಿ ಶಕ್ತಿಯನ್ನು ಬಳಸುತ್ತವೆ. ಈ ಉದ್ದೇಶಕ್ಕಾಗಿ ಶಕ್ತಿಯನ್ನು ಬಳಸಿಕೊಳ್ಳದ ಪ್ರಾಣಿಗಳಲ್ಲಿ ದೇಹದ ಉಷ್ಣತೆಯು ವಾತಾವರಣದ ಉಷ್ಣತೆಯ ಮೇಲೆ ಅವಲಂಬಿಸಿರುತ್ತದೆ. ಉಭಯವಾಸಿಗಳು ಮತ್ತು ಬಹುತೇಕ ಸರೀಸೃಪಗಳಂಥ ಪ್ರಾಣಿಗಳು 3 ಹೃದಯದ ಕೋಣೆಗಳನ್ನು ಹೊಂದಿವೆ ಮತ್ತು ಆಕ್ಸಿಜನ್ ಯುಕ್ತ ರಕ್ತ ಮತ್ತು ಆಕ್ಸಿಜನ್ ರಿಕ್ತ ರಕ್ತವು ಸ್ವಲ್ಪ ಮಟ್ಟಿಗೆ ಮಿಶ್ರಣವಾಗುವುದನ್ನು ತಡೆಯುತ್ತವೆ. ಮೀನುಗಳು ಕೇವಲ 2 ಕೋಣೆಗಳ ಹೃದಯವನ್ನು ಹೊಂದಿದ್ದು ಕಿವಿರುಗಳಿಗೆ ಪಂಪ್
ಮಾಡಲ್ಪಡುವ ರಕ್ತವು ಆಕ್ಸಿಜನ್ ಯುಕ್ತವಾಗಿರುತ್ತದೆ ಮತ್ತು ದೇಹದ ಉಳಿದ ಭಾಗಗಳಿಗೆ ನೇರವಾಗಿ ಚಲಿಸುತ್ತದೆ. ಹೀಗೆ ಮೀನಿನ ದೇಹದಲ್ಲಿ ರಕ್ತ ಒಂದು ಬಾರಿ ಪರಿಚಲಿಸಲು ಕೇವಲ ಒಮ್ಮೆ ಮಾತ್ರ ಹೃದಯವನ್ನು ಹಾದು ಹೋಗುತ್ತದೆ. ಇತರ ಕಶೇರುಕಗಳಲ್ಲಿ ರಕ್ತವು ಪ್ರತಿಯೊಂದು ಪರಿಚಲನೆಗೆ 2 ಬಾರಿ ಹೃದಯವನ್ನು ಹಾದು ಹೋಗುತ್ತದೆ. ಇದನ್ನು ಇಮ್ಮಡಿ ಪರಿಚಲನೆ ಎನ್ನುವರು ಸ್ನೇಹಿತರೆ. ಹಾಗಾಗಿ ಸ್ನೇಹಿತರೆ, ಇದಕ್ಕೆ 2ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಮೀನಾಗುತ್ತದೆ ಸ್ನೇಹಿತರೆ. ಇದರಲ್ಲಿ ಒಮ್ಮೆ ಮಾತ್ರ ಪರಿಚಲನೆ ಹೊಂದುತ್ತದೆ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಸ್ನೇಹಿತರೆ. ಧನ್ಯವಾದಗಳು.